Hello, my dear students. ನಾನಿವಾಗ ಪ್ರಾಜೆಕ್ಟ್ ನಂಬರ್ 2 ಅನದರ್ ಪ್ರಾಜೆಕ್ಟ್ಗೆ ಕ್ಲಾಸ್ ಮಾಡ್ತೀನಿ. ಯು ಹಿಯರ್ ದಿ ಆ್ಯಂಡ್ write the definition about that with examples. So the lesson is about article. What do you mean by which are the articles? The words a, an and the are called articles. They are used to specifically say about the ನೌನ್ಸ್ ಬಗ್ಗೆ ಹೇಳುವಾಗ ಯೂಸ್ ಎ ಆ್ಯನ್ ದನ ಯೂಸ್ ಮಾಡ್ತೀವಿ. ಅದರಲ್ಲಿ 2 types ಆಫ್ ಆರ್ಟಿಕಲ್ಸ್, ಡೆಫಿನೆಟ್ ಆರ್ಟಿಕಲ್ಸ್, ಇಂಡೆಫಿನೆಟ್ ಆರ್ಟಿಕಲ್ಸ್. ಇಂಡೆಫಿನೆಟ್ ಆರ್ಟಿಕಲ್ಸ್ ಆರ್ ಎ ಆ್ಯಂಡ್ ಆ್ಯನ್ ಆರ್ ಕಾಲ್ಡ್ ಇಂಡೆಫಿನೆಟ್ ಆರ್ಟಿಕಲ್. ಎ ಆ್ಯನ್ನ ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತ ಕರಿತೀವಿ. ಬಿಕಾಸ್ ದೇ ಯೂಸ್ ಟು ಟಾಕ್ ಅಬೌಟ್ ಎ ನಾನ್ ಸ್ಪೆಸಿಫಿಕ್ ನೌನ್. ಸ್ಪೆಸಿಫಿಕ್ಕಾಗಿ ಒಂದೇ ನೌನ್ ಬಗ್ಗೆ ಸ್ಪೆಸಿಫಿಕ್ಕಾಗಿ ಹೇಳಲಾರದು, ಅದಕ್ಕೋಸ್ಕರ ದಟ್ ಈಸ್ ಎ ಇಂಡೆಫಿನೆಟ್ ಆರ್ಟಿಕಲ್. ಫಾರ್ ಎಕ್ಸಾಂಪಲ್ ಎ ಕೌ ಅಂದರೆ ಕೌ ಯಾವುದಾದ್ರೂ ಇರ್ಬೋದು. ಎ ಕೌ, ಎ ಬಿಲ್ಡಿಂಗ್, ಎನ್ ಐಡಿಯಾ ಅಂತ ಯಾವ ಐಡಿಯಾ ಇರ್ಬೋದು. ಎನ್ ಅಂಬ್ರೆಲಾ ಯಾವ ಅಂಬ್ರೆಲಾ. ಸೊ ಇದಕ್ಕೆ ಸ್ಪೆಸಿಫಿಕ್ಕಾಗಿ ಹೇಳಲ್ಲ ಯಾವ ಅಂಬ್ರೆಲಾ ಎಂಥ ಇದ್ರ ಅಂಬ್ರೆಲಾ, ಯಾವ ಟ್ರೇಡ್ದು, ಯಾವ ಬ್ರ್ಯಾಂಡ್ದು ಅಂತೆಲ್ಲ ಏನು ಹೆಸರು ಹೇಳಲ್ವಲ್ಲ. ಸೊ ಸ್ಪೆಸಿಫಿಕ್ಕಾಗಿ ಹೇಳದೇ ಇರೋಕ್ಕಂಥದ್ದಕ್ಕೆಲ್ಲ ನಾವು ಎ ಅನ್ನು ಬಳಸ್ತೀವಿ. So A is used before singular countable nouns. Singular ಇರ್ತಕ್ಕಂಥ ಕೌಂಟಬಲ್ ನೌನ್ಸ್ ಮುಂದೆ ಇಟ್ ವಿಲ್ ಬಿ ಯೂಸ್ಡ್ ವಿತ್ ಎ ಕಾನ್ಸನೆಂಟ್ ಸೌಂಡ್ ಮುಂದೆ ಅದನ್ನು ಕಾನ್ಸನೆಂಟ್ ಸೌಂಡ್ ಅದು ಸಿಂಗ್ಯುಲರ್ ಇರಬೇಕು. ಆಮೇಲೆ ಅನ್ಕೌಂಟಬಲ್ ನೌನ್ ಇರಬೇಕು. ಅದಕ್ಕೆ ಅದ್ರ ಮುಂದೆ ನಾವು ಅದನ್ನೇನು ಬಳಸ್ತೀವಿ, ಎನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಎ ಪ್ಲೇಟ್, ಎ ವೊಕೇಶನ್, ಎ ಬುಕ್, ಎ ಪೆನ್, ಎ ಪೆನ್ಸಿಲ್. ಸೊ ಎ ಇಸ್ ಕಾಲ್ಡ್ ಬಿಫೋರ್ ಕಾನ್ಸನೆಂಟ್. ಅಂದರೆ ಇದರಲ್ಲಿ ಓವಲ್ಸ್ ಎ ಇ ಐ ಓ ಯು, ಎ ಇ ಐ ಓ ಯು ಈ 5 ಅಕ್ಷರಗಳನ್ನು ಓವಲ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಈ ಅಕ್ಷರಗಳು ಬಿಟ್ಟು ಬೇರೆ ಅಕ್ಷರಗಳಿಂದ ಶುರುವಾಗಿರ್ತಕ್ಕಂಥ ಪದ ಬಂದಾಗ ಹಿಂದುಗಡೆ ನಾವು ಎ ಅಂತ ಬಳಸ್ತೀವಿ. ವಿ ಯೂಸ್ ಎ ಬಿಫೋರ್ ಎನಿ ವರ್ಡ್ ವಿಚ್ ಸ್ಟಾರ್ಟ್ಸ್ ಫ್ರಮ್ ಕಾನ್ಸನೆಂಟ್ಸ್. ಅದರ್ ದ್ಯಾನ್ ಓವಲ್ಸ್ ದೇ ಆರ್ ಕಾಲ್ಡ್ ಕಾನ್ಸನೆಂಟ್ಸ್. ಓವಲ್ಸ್ ಬಿಟ್ಟು ಬೇರೆ ಅಕ್ಷರಗಳನ್ನ ಕಾನ್ಸನೆಂಟ್ಸ್ ಅಂತ ಕರಿತೀವಿ. ಸೊ ನಾವು ಅದೇ ಕನ್ನಡದಲ್ಲಿ ಅಂತೀವಲ್ಲ ಸ್ವರಗಳು ಅಂತ, ಸ್ವರಗಳು ಅದಕ್ಕೆ ಓವಲ್ಸ್, ವ್ಯಂಜನಗಳು ಅನ್ನೋಕ್ಕೆ ಕಾನ್ಸನೆಂಟ್ಸ್. ಓಕೆ, ನಾವು ಅರ್ಥ ಆಯ್ತಲ್ವಾ. ಎ ಇಸ್ ಕಾಲ್ಡ್, ಎ ಯಾವಾಗಲೂ ವ್ಯಂಜನಗಳ ಮುಂದೆ ಅಂದರೆ ಎ ಇ ಐ ಓ ಯು ಬಿಟ್ಟು ಅದರ್ ದೆನ್ ಎ ಇ ಐ ಓ ಯು ದ ವರ್ಡ್ಸ್ ವಿಚ್ ಯು ಸ್ಟಾರ್ಟ್ ವಿಲ್ ಸ್ಟಾರ್ಟ್ ವಿತ್ ಎ. ಆ್ಯನ್ ಈಸ್ ಯೂಸ್ ಬಿಫೋರ್ ಸಿಂಗುಲರ್ ಕೌಂಟಬಲ್ ನೌನ್ಸ್ ದಟ್ ಬಿಗಿನ್ ವಿತ್ ಎ ಓವಲ್ ಸೌಂಡ್. ಅದು ಅಷ್ಟೇ ಕೌಂಟಬಲ್ ಸಿಂಗ್ಯುಲರ್ ನೌನ್ಸ್ ಮುಂದೆನೇ ಬಳಸ್ತೀವಿ. ಬಟ್ ಇಟ್ ಈಸ್ ಯೂಸ್ಡ್ ವಿತ್ ಎನ್ ಓವಲ್ ಅಂದರೆ ಎ ಆ್ಯನ್ ಆರ್ಡರ್. ಹೆಚ್ಚು ಅನ್ನೋದು ಆ ಅಂತಲೇ ನಾವು ಪ್ರನೌನ್ಸ್ ಮಾಡೋದ್ರಿಂದ ಹೆಚ್ಚು ಬಂದಾಗ್ಲೂ ನಾವು ಆ್ಯನ್ನೇ ಬಳಸೋ. ಹಾನರ್ ಅಂತ ಹೇಳ್ಬಾರ್ದು, ಆನರ್ ಅಂತ ಹೇಳಬೇಕು. ಸೊ ಪ್ರೊನೌನ್ಸಿಯೇಷನ್ ಬಂದಾಗ ಆ ಬರ್ತದೆ. ಆ ಅಂದರೆ ಬಂದಾಗ ಆ್ಯನ್ ಹವರ್, ಹಾನರ್. ಆ್ಯನ್ ಎಲಿಫೆಂಟ್, ಈ ಇಂದ ಬಳಸ್ತಲ್ವ ಎಲಿಫೆಂಟು. ಸೊ ಆ್ಯನ್ ಬಳಸ್ತೀವಿ. ಆ್ಯನ್ ಐಡಿಯಲ್ ಸಿಚುಯೇಷನ್, ಐಯಿಂದ ಎ ಐ ಓ ಇಲ್ವಾ. ಆ್ಯನ್ ಎಲಿಫೆಂಟ್, ಆ್ಯನ್ ಆ್ಯಪಲ್, ಆ್ಯನ್ ಇಂಕ್ ಪಾಟ್, ಆ್ಯನ್ ಅಂಬ್ರೆಲ್ಲಾ, ಆ್ಯನ್ ಎಗ್, ಆ್ಯನ್ ಆರೆಂಜ್, ಓ ಇಂದ ಬರುತ್ತೆ. ಹೀಗೆ ಓವಲ್ಸಿಂದ ಶುರುವಾದ ಪದಗಳ ಮುಂದೆ ನಾವು ಆ್ಯನ್ನ ವಿ ಯೂಸ್ ಆ್ಯನ್. ದಿಸ್ ಈಸ್ ಅಬೌಟ್ indefinite articles. Now definite articles means they specify ಕರೆಕ್ಟಾಗಿ ಆ ನೌನ್ ಹೆಸರಿರ್ತಕ್ಕಂಥ ನೌನ್ನ ಬಳಸಿ ಹೇಳೋವಾಗ ವಿ ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ಬಿಕಾಸ್ ಇಟ್ ಈಸ್ ಯೂಸ್ ಸ್ಪೆಸಿಫೈ ದ ಪರ್ಟಿಕ್ಯುಲರ್ ನೌನ್. ಆ ನೌನ್ ಹೇಳ್ತೀವಲ್ಲ, ಆ ನೌನ್ ಹೆಸರುಗಳನ್ನು ಹೇಳುತ್ತೆ. ದಟ್ ಟೈಮ್ ವಿ ಯೂಸ್ ದ. ಫಾರ್ ಎಕ್ಸಾಂಪಲ್ ದ ಐರಿಷ್, ದ ರೆಡ್ ಫೋರ್ಟ್ ಅನ್ನೋದು ಬಿಲ್ಡಿಂಗ್ ಹೆಸರು. ದ ಸನ್, ದ ನೈಲ್ ಅನ್ನೋದು ರಿವರ್ ಹೆಸರು. ದ ನೈಲ್. ಸೊ ಈಗ ನೆಕ್ಸ್ಟ್ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಆಮೇಲೆ ಸೊ ಲೈಕ್ ದಿಸ್ ದ ಈಸ್ ಯೂಸ್ಡ್ ಫಾರ್ ನೌನ್ಸ್ ದಟ್ ಆರ್ ಒನ್ ಕೈಂಡ್. ಫಾರ್ ಎಕ್ಸಾಂಪಲ್ ಆಮೇಲೆ ಸನ್, ಮೂನ್, ಅರ್ತ್ ಇದೆಲ್ಲ ಯೂನಿವರ್ಸಲ್ ಥಿಂಗ್ಸ್, ಎಲಿಮೆಂಟ್ಸ್. ಇದನ್ನು ಬಳಸೋವಾಗ ವಿ ಯೂಸ್ ದ ಸನ್, ದ ಮೂನ್, ದ ಅರ್ತ್ ಅಂತ ಹೇಳ್ತೀವಿ. ಆಮೇಲೆ ನಾನು ಹೇಳಿದ್ನಲ್ಲ ಯಾವುದೇ ನೌನ್ ಹೆಸರುಗಳು ನೌನ್ಸ್ ಬರುತ್ತಲ್ಲ, ಕಂಟ್ರೀಸ್ ಇದೆಲ್ಲ ನೌನ್ಸ್, ಅದರ ಹೆಸರುಗಳು ಬಂದಾಗ ಫಾರ್ ಎಕ್ಸಾಂಪಲ್
ಕಂಟ್ರೀಸ್ ಹೆಸರು ಬಂದಾಗ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ದ ಯುನೈಟೆಡ್ ಕಿಂಗ್ಡಮ್, ದ ಇಂಡಿಯಾ, ಲೈಕ್ ದಟ್. ನೇಮ್ಸ್ ಆಫ್ ರಿವರ್ಸ್ ಆ್ಯಂಡ್ ಮೌಂಟೇನ್ಸ್, ನದಿಗಳು ರಿವರ್ಸ್ ಆ್ಯಂಡ್ ಮೌಂಟೇನ್ಸ್ ಹೆಸರು ಬಂದಾಗ ದ ಹಿಮಾಲಯಾಸ್, ದ ಕಾವೇರಿ, ದ ಗಂಗಾ, ದ ಯಮುನಾ, ದ ಬ್ರಹ್ಮಪುತ್ರ. ಹಾಗೆ ಮೌಂಟೇನ್ಸ್ ದ ಹಿಮಾಲಯಸ್, ದ ವಿಂಧ್ಯಾಸ್, ಹಾಗೆ ದ ಮೌಂಟೇನ್ ಎವರೆಸ್ಟ್. ನೇಮ್ಸ್ ಆಫ್ ನ್ಯೂಸ್ ಪೇಪರ್ ನೇಮ್ಸ್ ಯಾವುದ್ರದ್ದೇ ನೇಮ್ಸ್ ಬಂದಾಗ ವಿ ಹ್ಯಾವ್ ಟು ಯೂಸ್ ದ ಅಷ್ಟೇ. ದ ಟೈಮ್ಸ್ ಆಫ್ ಇಂಡಿಯಾ, ದ ಡೆಕ್ಕನ್ ಹೆರಾಲ್ಡ್, ದ ನ್ಯೂ ಯಾರ್ಕರ್, ಅದು ದಟ್ ಈಸ್ ಬೇಲ್ ನೇಮ್ ಆಫ್ ಎ ದ ನ್ಯೂ ಯಾರ್ಕರ್, ದಟ್ ಈಸ್ ಆಲ್ಸೋ. ನೆಕ್ಸ್ಟ್ ನೇಮ್ ಆಫ್ ದ ಹೋಲಿ ಬುಕ್ಸ್ ಹೆಸರು, ಅದು ಪ್ರಾಪರ್ ನೌನ್ ಅಂತ ಪ್ರಾಪರ್ ಹೆಸರಿದೆ. ದ ರಾಮಾಯಣ, ದ ಬೈಬಲ್, ಸ್ಪೆಸಿಫಿಕ್ಕಾಗಿ ಹೇಳುತ್ತದೆ, ಒತ್ತಿ ಹೇಳುತ್ತದೆ. ಫಾರ್ ದಟ್ ಯೂಸ್ ದ. ನೇಮ್ಸ್ ಆಫ್ ಮಾನ್ಯುಮೆಂಟ್ಸ್ ಆ್ಯಂಡ್ ಫೇಮಸ್ ಬಿಲ್ಡಿಂಗ್, ದ ಕುತುಬ್ ಮಿನಾರ್, ದ ಎಫಿಲ್ ಟವರ್, ದ ತಾಜ್ ಮಹಲ್, ಲೈಕ್ ದಟ್. ಸೊ ನೌ ದಟ್ ಆಮೇಲೆ ನೌನ್ಸ್ ಇನ್ನೊಂದು ದ ನೌನ್ ದಟ್ ಆಲ್ರೆಡಿ ಬೀನ್ ಮೆನ್ಷನ್ ಬಿಫೋರ್. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಐ ಸಾ ಎ ಬರ್ಡ್ ಇನ್ ದ ಪಾರ್ಕ್, ದ ಬರ್ಡ್ ವಾಸ್ ಬ್ಲೂ ಆ್ಯಂಡ್ ವೈಟ್. ಫಸ್ಟ್ ಸೆಂಟೆನ್ಸಲ್ಲಿ ಐ ಸಾ ಎ ಬರ್ಡ್ ಇನ್ ದ ಪಾರ್ಕಲ್ಲಿ ಬರ್ಡ್ ನೋಡಿದೆ. ಬರ್ಡ್ ಇಂಪಾರ್ಟೆಂಟ್ ತಾನೆ ಇಲ್ಲಿ ನೌನ್. ಆ ಬರ್ಡ್ ತಿರ್ಗಾ ಇಲ್ಲಿ ಯೂಸ್ ಆದಾಗ ಅದೇ ಬರ್ಡ್ ಬಗ್ಗೆ ಹೇಳುವಾಗ ನಾವು ಬರ್ಡ್ ಯೂಸ್ ಮಾಡ್ತೀವಲ್ಲ, ಬರ್ಡ್ ಹೇಳುವಾಗ ಅದ್ರ ಹಿಂದೆ ದ ಬರ್ಡ್ ವಾಸ್ ಬ್ಲೂ ಆ್ಯಂಡ್ ವೈಟ್. ಒಂದು ಬರ್ಡ್ ಬಗ್ಗೆ ಹೇಳ್ತೀವಿ, ಐ ಸಾ ಎ ಬರ್ಡ್ ಇನ್ ದ ಪಾರ್ಕ್, ಅದನ್ನೇ ತಿರ್ಗಾ ಡಿಸ್ಕ್ರೈಬ್ ಮಾಡುವಾಗ ದ ಬರ್ಡ್, ಆ ಬರ್ಡ್ ದ ಅಂತ ಹೇಳಬೇಕು. ತಿರ್ಗಾ ಅದನ್ನು ಮುಂದೆ ದ ಬರ್ಡ್ ಸಾ ಎ ಬರ್ಡ್ ಇನ್ ದ, ನನ್ನ ಒಂದು ಬರ್ಡನ್ನು ಪಾರ್ಕಲ್ಲಿ ನೋಡಿದೆ, ಹೇಗಿತ್ತು ಡಿಸ್ಕ್ರೈಬ್, ದ ಬರ್ಡ್ ವಾಸ್ ಬ್ಲೂ ಅಂದರೆ ಆ ಬರ್ಡು ಅಂತಲೇ ಅರ್ಥ. ದಟ್ ಬರ್ಡ್ ಅಂತ ಏನು ಹೇಳಲ್ಲ, ದ ಬರ್ಡ್. ಸೊ ಲೈಕ್ ದಿಸ್ ವಿ ಯೂಸ್ ಎ ಆ್ಯಂಡ್ ದ. ಸೊ ಐ ಥಿಂಕ್ ಯು ಅಂಡರ್ಸ್ಟುಡ್ where all use definite and indefinite articles. So by using with you used with along with the words where and all it is used, you have to give many examples. You write the definition of that particular definite and indefinite articles and give write examples and make a project. Okay, and submit to me. Okay, thank you children, thank all of you.